ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಆಜಾದ್ ನಗರ ವಾರ್ಡಿನ ಕಸ್ತೂರಿಬಾ ನಗರದ ಪೈಪ್ಲೈನ್ ರಸ್ತೆಯಲ್ಲಿರುವ ಸಾಯಿ ಮಂದಿರದಲ್ಲಿ 5ನೇ ವರ್ಷದ ಗುರುಪೂರ್ಣಿಮಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ 1000ಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ದೇವಾಲಯದಲ್ಲಿ ಆಯೋಜಿಸಿದ್ದ ಅನ್ನದಾಸೋಹದಲ್ಲಿ 1000ಕ್ಕೂ ಅಧಿಕ ಭಕ್ತಾದಿಗಳು ಅನ್ನಪ್ರಸಾದ ಸ್ವೀಕರಿಸಿದರು. ಗುರುಪೂರ್ಣಿಮೆ ನಮ್ಮ ಆಜಾದ್ ನಗರ ವಾರ್ಡಲ್ಲೇ ಒಂದು ಅತಿ ಭಕ್ತಿ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ನಮ್ಮ ಇವತ್ತಿನ ದಿನ ಈ ಕಾರ್ಯಕ್ರಮ ನನ್ನ ನೆಚ್ಚಿನ ಸ್ನೇಹಿತನಾಗಿರ್ತಕ್ಕಂಥ ಶಿವರೆಡ್ಡಿಯವರ ನೇತೃತ್ವದಲ್ಲಿ ಮತ್ತು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮನ ಗುರುಪೂರ್ಣಿಮೆ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ಅವರಿಗೆ ಈ ಸಾಯಿಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ನಮ್ಮ ಕ್ಷೇತ್ರದ ಜನತೆಗೆ, ನಮ್ಮ ಜಮೀರಣ್ಣಂಗೆ, ಕ್ಷೇತ್ರದ ಜನತೆಗೆ, ನನ್ನ ವಾರ್ಡಿನ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಸಾಯಿಬಾಬನ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥದ್ದು ನನ್ನ ಆಸೆ. ಮುಖ್ಯವಾಗಿ ಗುರುಗಳು ಅಂದರೆ ನಮಗೆ ಸಾಯಿಬಾಬಾ, ರಾಘವೇಂದ್ರ, ದತ್ತಾತ್ರೇಯ ಸ್ವಾಮಿ ನಮಗೆ ನಾವು ಅತ್ಯಂತ ಪ್ರೀತಿ ಮಾಡ್ತಕ್ಕಂಥದ್ದು. ನಾವು ಪೂಜೆ ಮಾಡಬೇಕಾದ್ರೆ, ಭೂಮಿ ಪೂಜೆ ಮಾಡಬೇಕಾದ್ರೆ ಹೇಳ್ಕೊಂಡಿದ್ವಿ. ನಾನು ಮತ್ತು ನಮ್ಮ ಮನೆಯವರಾಗಿರ್ತಕ್ಕಂಥ ಸುಜಾತ ಅವರು ಸೇರಿ ಭೂಮಿ ಪೂಜೆ ನೆರವೇರಿಸಿದ್ದು. ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ ಸಾಯಿ ಮಂದಿರ ಇರಲಿಲ್ಲ. ನಮ್ಮ ಉದ್ದೇಶ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಇದು ಶಿವರೆಡ್ಡಿಯವರ ನೇತೃತ್ವದಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಭಾಳ ಸಮಸ್ಯೆ ಬಂತು. ಆದರೂ ಕೂಡ ಅದನ್ನು ಎಲ್ಲ ನಿಭಾಯಿಸ್ಕೊಂಡು ಒಂದು ಶಿರಡಿ ಸಾಯಿ ಮಂದಿರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ರು. ಈ ಸಂದರ್ಭದಲ್ಲಿ ಪಾಪ ಮನುಷ್ಯ ರಾತ್ರಿ ಹಗಲು ಸಾಯಿಬಾಬನಿಗೆ ಮುಡುಪಾಗಿ ಇಟ್ಕೊಂಡು ಒಳ್ಳೆ ಸೇವೆ ಮಾಡ್ತಾಯಿದ್ದಾರೆ. ಆ ಸಾಯಿಬಾಬಾ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಮತ್ತು ನನ್ನ ಜೊತೆಗೆ ಹಿತೈಷಿಗಳಾಗಿರ್ತಕ್ಕಂಥ ವೆಂಕಟೇಶ್ ಅವರು ಬಂದಿದ್ದಾರೆ, ಆಮೇಲೆ ನಾಗಣ್ಣವ್ರು ಬಂದಿದ್ದಾರೆ, ಆಮೇಲೆ ಎಲ್ಲ ರಂಗಸಾಮಣ್ಣವ್ರು ಬಂದಿದ್ದಾರೆ, ಎಲ್ಲ ನನ್ನ ಹಿತೈಷಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡಲಿ. ಭಗವಂತ ಸಾಯಿಬಾಬನೇ ಭಾಳ ದೊಡ್ಡ ನಮ್ಮ ಮೀನಮ್ಮ ಎಲ್ಲ ಸಂಘ ಪದಾಧಿಕಾರಿಗಳು ಎಲ್ಲ ಸಂಘದವರು ಬಂದಿದ್ದಾರೆ. ಮತ್ತು ಎಲ್ಲರಿಗೂ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಆ ಸಾಯಿಬಾಬಾ ಆಶೀರ್ವಾದ ಮಾಡಲಿ ಅನ್ನೋದೇ ನನ್ನ ಉದ್ದೇಶ. ಸಾಯಿಬಾಬಾದ ವಿಶೇಷತೆ ಹೇಳೋದಾದರೆ ಸರ್, ಸಾಯಿಬಾಬಾ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಮೊದಲನೇ ಬಾರಿಗೆ ನಾವು ಇನಾಗ್ರೇಷನ್ ಮಾಡಬೇಕಾದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ಜಾಗಕ್ಕೆ ಬಂದಿದ್ದರು. ಆಮೇಲೆ ಪುನೀತ್ ರಾಜ್ಕುಮಾರ್ ಅವರ ಮಿಸಸ್ಸು ಅಶ್ವಿನಿ ಅವರು ಕೂಡ ಇಲ್ಲಿಗೆ ಬಂದಿದ್ದರು. ಇಲ್ಲಿನ ವಿಶೇಷತೆ ಅದೇ, ಇಲ್ಲಿನ ವಿಶೇಷತೆ ಭಾಳ ವಿಶೇಷ. ಇಲ್ಲಿ ಶಕ್ತಿ ಭಾಳ ಶಕ್ತಿ ಇದೆ. ಹಾಗಾಗಿ ನಾನು ಭಾಳ ಅಂದ್ಕೊತೀನಿ. ನಾವು ಚಿಕ್ಕ ದೇವಸ್ಥಾನಕ್ಕೆ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ ಅಂದ್ಕೊಂಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಜಮೀರಣ್ಣ ಸಾಹೇಬರು ಅವ್ರನ್ನ ಕರ್ಕೊಂಬರ್ತಕ್ಕಂಥ ಕೆಲಸ ಮಾಡಿದ್ರು. ನಿಜವಾಗೂ ಹೇಳಬೇಕಂದ್ರೆ ಅದೇ ವಿಶೇಷತೆ ಇಲ್ಲಿ. ಮೂರ್ತಿಯನ್ನು ಕೂಡ ತಂದಿದ್ದಾರೆ, ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇನ್ನು ಕೆಲವೇ ದಿನದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದು ಕೂಡ ತ್ರಿಮೂರ್ತಿಗಳು ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಲಿ, ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಮ್ಮ ಶಿವಣ್ಣವ್ರ ನೇತೃತ್ವದಲ್ಲಿ ಆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಶಿವಣ್ಣ ಮತ್ತು ವೆಂಕಟೇಶ್ ಅವರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ನಮ್ಮ ಉದ್ದೇಶ. ಅವರಿಂದ ಎಲ್ಲರಿಗೂ ಒಂದು ಆ ಭಗವಂತನ ಆಶೀರ್ವಾದ ಸಿಗ್ತಕ್ಕಂಥ ಕೆಲಸ ಆಗಿದೆ. ಅವ್ರಿಗೆ ಒಳ್ಳೆಯದಾಗಲಿ.